ನಮಸ್ತೆ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಇವತ್ತು ನಮ್ಮ ಜೊತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ. ಅವ್ರಿಗೆ ಇಂಟ್ರಡಕ್ಷನ್ ಬೇಕಾ? ಅವ್ರು ಬಿಟ್ಟಿರೋ ವಾರ್ನರೇ ಅವ್ರಿಗೂ ಅವ್ರ ಸಿನಿಮಾಗೂ ಇಂಟ್ರಡಕ್ಷನ್. ಒಂದಷ್ಟು ಪ್ರಶ್ನೆಗಳಿದೆ, ಅವ್ರನ್ನ ಕೇಳೋಣ. ನಮ್ಮ ಜೊತೆ ಇದ್ದಾರೆ ಉಪೇಂದ್ರ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಒಂದೇ ಒಂದು ವಾರ್ನರ್, ನಿದ್ದೆ ಮಾಡ್ತಿದ್ದವರೆಲ್ಲ ಎದ್ಬಿಟ್ರು, ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ವಾರ್ನರ್ ಮೂಲಕ ವಾರ್ನಿಂಗ್ ಕೊಟ್ರ ಉಪೇಂದ್ರ ಅನ್ನೋ ಪ್ರಶ್ನೆ. ವಾರ್ನರ್ ಮೂಲಕ ವಾರ್ನಿಂಗ್ ಕೊಟ್ರ ಉಪೇಂದ್ರ? ಇದು ಪ್ರಶ್ನೆನಾ ಉತ್ತರನಾ? ಪ್ರಶ್ನೆ ಸರ್, ಉತ್ತರ ನೀವು ಕೊಡಬೇಕು. ವಾರ್ನರ್ ಬಗ್ಗೆ ಏನು ಕೊಟ್ರಿ ಅಂದರೆ ನಾನು ಉತ್ತರ ಕೊಡ್ತೀನಿ. ನೀವೇ ವಾರ್ನರ್ ಬಗ್ಗೆ ವಾರ್ನಿಂಗ್ ಕೊಟ್ರಾ? ಫ್ಯೂಚರ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಎದ್ದೇಳಿ ಮಲಗಿರೋರೆಲ್ಲ ಅಂತ ವಾರ್ನಿಂಗ್. ಆ ಥರ ಏನಿಲ್ಲ, ಅದೊಂದು ಪಾರ್ಟ್ ಆಫ್ ದಿ ಸಿನಿಮಾ. ಆ್ಯಕ್ಚುಲಿ ನಮಗೆ ಆಫ್ಟರ್ ಲಾಂಗ್ ಟೈಮ್ ನಮ್ಗೆ ಇನ್ನೊಂದು 15 ದಿನ ಟೈಮ್ ಇತ್ತು. ಪಬ್ಲಿಸಿಟಿ ಮಾಡೋ ಕಂಟೆಂಟ್ ಬೇಕಾಗಿತ್ತು. ಸೊ ನನಗಿದು ಆ್ಯಪ್ಟ್ ಅನ್ನಿಸ್ತು, ಒಂದು ಸಣ್ಣ ಇದನ್ನು ಮಾಡಿ ಬಿಡೋಣ ಅಂತ. ಬಟ್ ಅದು ಟ್ರೈಲರ್ ಟೀಸರ್ ಥರ ಇರಲಿಲ್ಲ. ಸೊ ಅದಕ್ಕೆ ಆ ನೇಮ್ನ ಚೇಂಜ್ ಮಾಡೋಣ. ಟ್ರೈಲರ್ ಟೀಸರ್ ಅಂದರೆ ಒಂದು ಬೇರೆ ಥರ ಇರುತ್ತೆ. ಸೊ ಇದನ್ನು ಬೇರೆ ಥರ ಮಾಡೋಣ ಅಂತ ವಾರ್ನರ್ ಅಂತ ಒಂದು ಅನ್ನಿಸ್ತು. ಸೊ ಅದನ್ನು ಮಾಡಿದ್ವಿ ಅಷ್ಟೇ. ವಾರ್ನರ್ ನೋಡಿದ್ಮೇಲೆ ಬಹಳಷ್ಟು ಜನ ಹೇಳ್ತಿದ್ದಾರೆ ಉಪೇಂದ್ರ ಅವರು ಇಂಡಿಯಾದ ಕ್ರಿಸ್ಟೋಫರ್ ನೋಲನ್ ಅಂತ. ಸೊ ಸಿನಿಮಾದ ಕಥೆಗಳಲ್ಲಿ ಲೇಯರ್ ಬೈ ಲೇಯರ್ ಇರುತ್ತೆ. ಒಂದೊಂದು ಕಥೆಗೂ ಒಂದು ಅರ್ಥ ಇರುತ್ತೆ, ಒಂದು ಬಣ್ಣಕ್ಕೂ ಒಂದು ಕಾಸ್ಟ್ಯೂಮ್ಗೂ ಒಂದು ಅರ್ಥ ಕೊಡ್ತಾರೆ ಉಪೇಂದ್ರ ಅವರು. ಸೊ ಹಾಲಿವುಡ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್, ಇಂಡಿಯಾದ. ಅಯ್ಯೋ, ತುಂಬ ಅದೆಲ್ಲ ದೊಡ್ಡದಿದೆ ಬಿಡಿ. ಅವರೆಲ್ಲ ತುಂಬ ದೊಡ್ಡವರು. ನಿಜವಾಗ್ಲೂ ಹೇಳ್ತೀನಿ, ನಾನು ಇದಾಗ ಹೇಳ್ತಿಲ್ಲ. ದೇ ಆರ್ ಆಲ್ ವೆರಿ ಹ್ಯೂಜ್, ವೆರಿ ಪಾಪ. ಪ್ರೀತಿಯಿಂದ ನೀವೆಲ್ಲ ವೋಟ್ ಮಾಡಿ ನಾನು ತೊಗೊಳಕ್ಕೆ ಕೂರಿಸ್ಬಿಟ್ಟಿದ್ದೀರ ಅಷ್ಟೇ. ಯಾರಿಗಾರು ಹೇಳೋರು ನಗ್ತಾರೆ. ನಮ್ಮ ಇಂಡಿಯಾದಲ್ಲಿ ಎಂತೆಂಥ ದೊಡ್ಡ ಡೈರೆಕ್ಟರ್ಸ್ ಇದ್ದಾರೆ, ಎಂತೆಂಥ ಸಿನಿಮಾ. ನಾನೊಂದು ಸಿಂಪಲ್ ಹೇಳ್ತೀನಿ ಕೇಳಿ. ಈ ಜಾನರು, ಈ ಥರ ಜಾನರಲ್ಲಿ ಯಾರೂ ಪಿಕ್ಚರ್ ಮಾಡಿಲ್ಲ. ಬೇರೆ ಬೇರೆ ವೆರೈಟಿ ಅಂತಾರಲ್ಲ. ನನಗೆ ಜ್ಞಾಪಕ ಬರೋದೇ ಸಂಗೀತಂ ಶ್ರೀನಿವಾಸರಾವ್. ಗೊತ್ತಲ್ಲ ನಿಮಗೆ? ಯಾವ ಜಾನರಲ್ಲಿ ಪಿಕ್ಚರ್ ಮಾಡಿದ್ದಾರೆ ಗೊತ್ತಾ ಅವರು? ಒಂದು ಏನೋ ಆದಿತ್ಯ, ಇದು ಶಿವಣ್ಣಂಗೆ ಎಷ್ಟು ಸಿನಿಮಾಗಳು. ಆಮೇಲೆ ಇದು ಒಂದು ಭಾಗ್ಯದ ಲಕ್ಷ್ಮೀ ವರ್ಮ ಕಾಮಿಡಿ. ಇದಕ್ಕೆ ಏನೋ ಮಾತೇ ಇಳ್ತಿರೋ ಅಂಥ ಪುಷ್ಪಕ್ಕು. ಎಷ್ಟು ಸಿನಿಮಾಗಳು. ಕೆ ಬಾಲಚಂದರ್ಗಿನ್ನಾನ, ಪುಟ್ಟಣ್ಣ ಕಣಗಾಲ್ಗಿನ್ನಾನ, ಎಂತೆಂಥ ಇದನ್ನು ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟಿದ್ದಾರೆ ಅವಾಗಲೇ. ಸ್ಟಡಿ ಕ್ಯಾಂಪ್ ಇಲ್ದಿರೋ ಟೈಮಲ್ಲೇ ಸ್ಟಡಿ ಕ್ಯಾಂಪ್ ಮಾಡಿದ್ದಾರೆ. ಏನೋ ನೀವೇ ಪ್ರೀತಿಯಿಂದ ನೀವು ಈ ಜನ್ರೇಷನ್ ಅವ್ರು ಹೇಳ್ತೀರಾ, ನಾನು ಓಕೆ, ಇನ್ನೇನು ನಿಮ್ಮ ಖುಷಿಗೆ ನಾನು ಹೌದು ಅನ್ನೋದಷ್ಟೇ. ನಿಮ್ಗೆ ಇದು ಹೇಳಿದಾಗ ನನಗೆ ಅನ್ನಿಸ್ತು, ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬೇಕು. ಆ್ಯಕ್ಚುಲಿ ಮರಿಬಾರ್ದು. ಆ್ಯಕ್ಚುಲಿ ಯಾರಲ್ಲ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಆಫ್ ಸಿನಿಮಾ, ಎಲ್ರದ್ದು ಒಬ್ಬೊಂದೊಂದು ಗ್ರೇಟ್ನೆಸ್ ಇದೆ. ಸೊ ಅದೇ ಥರ ನನ್ನ ಒಂದು ರೀತಿ ಯಾವುದೋ ನೀವು ನೋಡಿದ್ದೀರಾ. ಸೊ ಅದಕ್ಕೆ ವೋಟ್ ಮಾಡಿ ಅಲ್ಲಿ ತೊಗೊಂಡೋಗಿ ಕೂರಿಸ್ಬಿಟ್ಟಿದ್ದೀರ ನನ್ನ. ಬಟ್ ಅದೊಂದು ಕಾಂಪ್ಲಿಮೆಂಟ್ ಸರ್. ಥ್ಯಾಂಕ್ ಯು, ಅಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ. ಸರ್, ನೀವು ಯಾವುದೇ ಒಂದು ಸಿನಿಮಾ ಇಂಟರ್ವ್ಯೂ ಕೊಡುವಾಗ ಅಥವಾ ಪ್ರೆಸ್ ಮೀಟ್ ಎಲ್ಲ ಮಾಡುವಾಗ ಯೂಶಲಿ ಹೇಳಲ್ಲ ನೀವು. ಅಂದರೆ ಸಿನಿಮಾ ಹೀಗಿದೆ ಹಾಗಿದೆ, ಬನ್ನಿ ಥಿಯೇಟರ್ಗೆ ನೋಡಿ ಅಂತ ಹೇಳೋದು ತೀರಾ ಕಡಿಮೆ ನೀವು. ಬಟ್ UI ಸಿನಿಮಾ ಬಗ್ಗೆ ಮಾತಾಡುವಾಗ ಊರ್ವಶಿ ಥಿಯೇಟ್ರಲ್ಲಿ ಒಂದು ಮಾತು ಹೇಳ್ತೀರಾ ನೀವು, ಅಂತಂದರೆ ಬ್ಯಾಡ್ನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ದೀರಾ. ಬ್ಯಾಡ್ ಈಸ್ ವೆರಿ ಗುಡ್ ಫಾರ್ ಯು. ಒಬ್ಬ ಬ್ಯಾಡ್ ಬರ್ತಾನೆ, ತಡ್ಕೊಳ್ಳಿ ನೋಡೋಣ ಅನ್ನೋ ಥರ ನಿಮ್ಮ ಪ್ರತಿ ಮಾತಲ್ಲೂ. ಅಥವಾ ಏನನ್ನಿಸ್ತಿದೆ ಅಂದರೆ ಈ ಸಿನಿಮಾ ಬಗ್ಗೆ ನಿಮಗೆ ಹೆಚ್ಚು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಇದೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಿದೆ. ಹಿಂದಿನ ಸಿನಿಮಾಗಿಂತ ಈ ಸಿನಿಮಾ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ ಉಪ್ಪಿ ಸರ್ಗೆ ಅಂತ. ಅದು ಯಾಕಂದರೆ ನೀವು ಒಂದೊಂದು ನೋಡಿ ರಿಯಾಕ್ಷನ್ ಮಾಡ್ತಿರೋದು ನನಗೆ ಸಿಕ್ಕಾಬಿಡೆ ಕಾನ್ಫಿಡೆನ್ಸ್ ಕೊಡ್ತಾ ಇದೆ ಅದು. ಯಾಕಂದರೆ ಆಲ್ವೇಸ್ ನಾವೇನು ಮಾಡ್ತೀವಿ, ಒಂದೇನೋ ಟೈಟ್ಲ್ ಬಿಡ್ತೀವಿ, ಒಂದೇನೋ ಡಿಸೈನ್ ಮಾಡ್ತೀವಿ. ಅದನ್ನು ಎಷ್ಟು ಇಷ್ಟಪಡ್ತೀರಾ ನೀವು ಅನ್ನೋದ್ರ ಮೇಲೆ ಮತ್ತೆ ನಮ್ಮ ಕಾನ್ಫಿಡೆನ್ಸ್ ಇದಾಗುತ್ತೆ. ಇಟ್ ಈಸ್ ಆಲ್ ಅಬೌಟ್ ಯು ಅಗೈನ್. ಡಿಪೆಂಡಿಂಗ್ ಆನ್ ಯು. ಸೊ ಆ ಥರ ಈಗ ನಿಮ್ಮಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದರೆ ನನಗೆ ಅನಿಸುತ್ತೆ. ಯಾಕಂದರೆ ಎಲ್ಲ ಕಡೆಯಿಂದ ಜನರಲಾಗಿ ಒಂದು 80-90% ಆ ಥರ ಬಂದಾಗ, ಓ ಇಲ್ಲಪ್ಪ ಕರೆಕ್ಟಾಗಿ ಯೋಚನೆ ಮಾಡಿದ್ದೀವಿ. ಅಂದರೆ ನಾನು ಕರೆಕ್ಟಾಗಿ ಯೋಚನೆ ಮಾಡೋಣ ಅನ್ನೋದಕ್ಕಿಂತ ನಿಮ್ಮೊಳಗಿರೋ ಇದು ಅದೇ ಯೋಚನೆ ಮಾಡ್ತೀನಿ, ನಾನೆಲ್ಲೋ ಟಚ್ ಆಗ್ತಾಯಿದ್ದೀನಿ ಅಂತ ಅನ್ಸುತ್ತೆ ಅಷ್ಟೇ ನನಗೆ. ವಿ ಆರ್ ವೆರಿ ನಿಯರರ್, ಅಂದರೆ ಹತ್ತಿರ ಇದ್ದೀವಿ ನಾವು. ಸೊ ಇಬ್ಬರು ಒಟ್ಟಿಗಾದಾಗ, ಒಂದೇ ಮನಸ್ಸು ಸೇರಿಬಿಟ್ಟಾಗ ಅದು ಸೂಪರಾಗಿರುತ್ತೆ ಜರ್ನಿ. ಸೊ ಆ ಥರ ಅನ್ಸುತ್ತೆ ನನಗಷ್ಟೇ. ವಾರ್ನರ್ ನೋಡಿದ್ಮೇಲೆ ತುಂಬ ವಿಷಯನ ಜನ ಡಿಕೋಡ್ ಮಾಡ್ತಾ ಇದ್ದಾರೆ. ಇದಿರ್ಬೋದಾ ಅದಿರ್ಬೋದಾ ಹಾಗೆ ಹೀಗೆ ಅಂತ. ನಾವೊಂದು ಡಿಕೋಡ್ ಮಾಡಿದ್ವಿ. ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೆಸರು ಸತ್ಯ ಅನ್ನೋದು ಹೌದಾ ಇಲ್ವಾ ಗೊತ್ತಿಲ್ಲ. ಟೀಸರಲ್ಲಿ ಹೇಳಿದ್ದೀರಾ, ಹಿಂದೆ ಬರೆದಿದೆ ತುಂಬ ಚಿಕ್ಕದಾಗಿ, ನಾನು ನೀನು ಜೊತೆಯಾಗಿರೋದೇ ಸತ್ಯ, ಯು ಆ್ಯಂಡ್ ಐ ಸತ್ಯ. ಈ ಥರ ಸತ್ಯ ಅನ್ನೋದು ಆ ಟೀಸರಲ್ಲಿ ಕಾಣಿಸ್ತಿದೆ. ಮತ್ತು ಮೊನ್ನೆ ಒಂದು ಪ್ರೋಮೋ ಸಾಂಗ್ ಬಿಟ್ಟಿದ್ದೀರಾ, ಮುಂಬೈಯಲ್ಲಿ ಕಾಂಡಮ್ ತಲೈವ ಸ್ಟಾರ್ಡಮ್ ಸತ್ಯಾನೇ ಫ್ರೀಡಮ್ ಅಂತ. ಸೊ ಕ್ಯಾರೆಕ್ಟರ್ ಹೆಸರು ಸತ್ಯನಾ? ನೋಡಿ, ಇಷ್ಟೆಲ್ಲ ಮಾಡಿ ನನ್ನ ಮತ್ತೆ ಕ್ವಶ್ಚನ್ ಕೇಳಿದ್ರೆ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಇದೆ ಅಂತ ಆಯಿತು. ನೀವೊಂದು ಮಾತು ಹೇಳ್ಬಿಡಿ ಸರ್, ಸತ್ಯ ಹೌದಾ? ಅದು ನಿಮ್ಮ ಥಿಯೇಟ್ರಲ್ಲಿ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಓಕೆನಾ? ಇಲ್ಲಿ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಓಕೆ ಸರಿ ಸರ್, ಸತ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ, ನೋಡೋಣ. ಆಮೇಲೆ ಉಪೇಂದ್ರ ಸರ್, ಇಲ್ಲಿ ಎಷ್ಟು ಕ್ಯಾರೆಕ್ಟರ್. ಸುಳ್ಳುಗಳೆಲ್ಲ ನಿಜವಲ್ಲ, ನಿಜದಂತಿರುವ ಸುಳ್ಳಲ್ಲ, ಆ ಥರ ಅದು. ಓದ್ತೇ
ಸರ್ ಮತ್ತೆ ಇನ್ನು ಏನಂತಂದರೆ ನಾನು ಆವಾಗಲೇ ಕೇಳ್ತೆ, ಇಲ್ಲಿ 3 ಕ್ಯಾರೆಕ್ಟರ್ ಪ್ಲೇ ಮಾಡಿದಾರ ಉಪೇಂದ್ರ ಸರ್ ಅಂತ, ಅಂದರೆ ಸತ್ಯ, ಕಲ್ಕಿ ಮತ್ತು ಸರ್ವಾಧಿಕಾರಿ. ಸರ್ ನೀವು ಒಂದು ಮಾತು ಹೇಳಿದ್ರಿ ಪ್ರೆಸ್ ಮೀಟಲ್ಲಿ, ಏನಂತಂದರೆ ಈ ಸಿನಿಮಾದಲ್ಲಿ ತುಂಬ ವಿಚಾರ ಇದೆ ಅರ್ಥ ಮಾಡ್ಕೊಳ್ಳೋ ಅಂಥದ್ದು, ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಇಟ್ಟಿದ್ದೀನಿ, ಅದನ್ನೇನಾರು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಗ್ರೇಟ್ ಅಂತ ಹೇಳಿದ್ರಿ. ಅಕಸ್ಮಾತ್ ಜನ ಏನೂ ಅರ್ಥನೇ ಮಾಡ್ಕೊಳ್ಳಿಲ್ಲ, ನಿಮ್ಮ ಮೆಸೇಜ್ ಅವ್ರಿಗೆ ತಲುಪಲೇ ಇಲ್ಲ ಅಂತ ಅಂದ್ಕೊಳ್ಳಿ, ಹಾಗಾದರೆ ನಿಮ್ಮ ಎಫರ್ಟ್ ವೇಸ್ಟ್ ಆಗುತ್ತಾ, ಅಥವಾ ನೀವು ಮತ್ತೆ ವಾಪಸ್ ಬಂದು ನಾನು ಈ ಮೆಸೇಜ್ ಇಟ್ಟಿದ್ದೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ ನೇರವಾಗಿ ಹೇಳಿ? ಇಲ್ಲ ಇಲ್ಲ ಇಲ್ಲ, ಇಡೀ ಪಿಕ್ಚರೇ ನಿಮಗೆ ಅರ್ಥ ಮಾಡಿಸ್ಬಿಟ್ಟಿರುತ್ತದು. ಬಟ್ ಅದು ನಿಮಗೆ ಪರ್ಸ್ನಲ್ ಆಗಿ ಕೊಡೋ ಅಂಥ ಇದದು, ಅದನ್ನು ನೀವು ಡಿಕೋಡ್ ಮಾಡ್ಕೊಬೇಕಂದ್ರೆ ನೀವು ಪರ್ಸನಲಿ, ದಟ್ ಈಸ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ಟು ಸಿನಿಮಾ. ಆ ಥರದ್ದು ಒಂದು ಅಂಶ ಇದೆ. ಸೊ ಅದಕ್ಕೂ ಸಿನಿಮಾಗೆ ಸಂಬಂಧನೇ ಇಲ್ಲ, ಅದು ನಿಮಗೆ ಡೈರೆಕ್ಟ್ ಸಂಬಂಧ. ಇದು ಹೆಂಗಂದರೆ ಸಿನಿಮಾ ಹೋಗಿ 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 ಕೊನೆಯಲ್ಲಿ ನಿಮಗೆ ಟಚ್ ಆಗುತ್ತೆ ಅದು ಗೊತ್ತಿಲ್ಲ ಅದು ಎಷ್ಟು ನಿಮ್ಗೆ ಟಚ್ ಆಗುತ್ತೆ, ಅದು ಎಷ್ಟರ ಮಟ್ಟಿಗೆ ನೀವು ಅದಕ್ಕೆ ಆನ್ಸರ್ ಹುಡ್ಕೊತೀರಾ ಅಂತ. ಸರ್ ಮತ್ತೆ ಒಂದೊಂದ್ಸಲ ಏನನ್ಸುತ್ತೆ ಗೊತ್ತಾ, ನನಗೆ ಜನ ಉಪೇಂದ್ರ ಅವ್ರ ಸಿನಿಮಾ ಅಂತಂದರೆ ತುಂಬ ಡಿಕೋಡ್ ಮಾಡೋಕ್ಕೆ ಹೋಗ್ತಾರೆ, ಇದರಲ್ಲೂ ಒಂದು ಅರ್ಥ ಇರ್ಬೋದು, ಅಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಹುಡುಕ್ಬಿಟ್ಟಿರ್ತಾರೆ ಒಂದೊಂದ್ಸಲ ಅನ್ಸುತ್ತೆ. ಹಂಗಾಗಿದೆಯಾ ನಿಮ್ಗೆ? ಹಂಗೆ ಜಾಸ್ತಿ ಆಗಿರೋದು, ನಿಜ ಹೇಳ್ಬೇಕಾದ್ರೆ ಹಂಗೆ ಜಾಸ್ತಿ. ನೋಡಿ ನೀವು ಇವಾಗ ಏನೇನು ಹೇಳ್ಬಿಟ್ರಿ ನೀವು, ಬಿಕಾಸ್ ಅದರಲ್ಲಿ ನೀವು ಅಷ್ಟೊಂದು ಅರ್ಥ ಕಂಡುಕೊಂಡಿದ್ದೀರ, ಒಂದೊಂದು ಬಿಟ್ಟರೂ ಕೂಡ. ಇದಕ್ಕಿನ್ನ ನನಗೆ ಸಕ್ಸಸ್ ಇನ್ಯಾವುದೂ ಇಲ್ಲ ಆ್ಯಕ್ಚುಲಿ. ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿ ಡಿಕೋಡ್ ಮಾಡಿ ಮಾತಾಡೋದಿದೆಯಲ್ಲ, ಅಥವಾ ಜನಗಳು ಮಾತಾಡೋದಿದೆಯಲ್ಲ, ಅದಕ್ಕಿಂತ ಒಬ್ಬ ಡೈರೆಕ್ಟ್ರಿಗೆ ಇನ್ನೇನು ಖುಷಿ ಸಿಗುತ್ತೆ ಹೇಳಿ ಅಲ್ವಾ? ನಾವು ಹೇಳೋದೊಂದು, ನೀವು ಅರ್ಥ ಮಾಡ್ಕೊಳ್ಳೋದೊಂದು ಬೇರೆ. ನೀವೇ ನನಗೆ ಅರ್ಥ ಮಾಡಿಸೋದಿದೆಯಲ್ಲ ರೀ ಇದ್ರಿ ಅಂದಾಗ ವಾವ್ ಅನ್ಸತ್ತೆ ನನಗೆ. ಆ ಥರ ಆ ಒಂದು ಖುಷಿ ನನಗೆ. ವಾರ್ನರಲ್ಲಿ ತುಂಬ ವಿಚಾರಗಳು ಚರ್ಚೆ ಆಗ್ತಿದೆ ಸರ್. ನೀವು ಮೂಲಭೂತ ಸೌಕರ್ಯಗಳಲ್ಲಿ ಮೊಬೈಲ್ ಕೂಡ ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗುತ್ತೆ ಅನ್ನೋದು ಅದರಲ್ಲಿ ಅರ್ಥ ಆಗಿದೆ, ಈಗಲೂ ಆಗಿದೆ. ಹೌದು. ಆಮೇಲೆ ತುಂಬ ವಿಚಾರ, ಎಲ್ಲೋ ಒಬ್ಬರು ಒಂದು ಹೆಣದ ಮೇಲೆ ಕಾಲಿಟ್ಕೊಂಡು ಅನ್ನ ತಿನ್ನೋ ಅಂಥದ್ದು, ಈ ಥರದ್ದೆಲ್ಲ ತುಂಬ ವಿಚಾರಗಳು ವಾರ್ನರಲ್ಲಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಅಂದರೆ ಮಾನವೀಯತೆ ಅನ್ನೋದು ಸತ್ತೋಗುತ್ತಾ? ಎಲ್ಲೋ ಒಂದು ಕಡೆ ತುಂಬ ಎಲ್ಲರೂ ಕೂಡ ತಂತ್ರಜ್ಞಾನದ ಹಿಂದೆನೇ ಬಿದ್ದು ಹೋಗ್ಬಿಡ್ತೀವ? ಏನಾಗುತ್ತೆ ಅಂತ ಅನಿಸುತ್ತೆ? ಏನು ಹೇಳಲಿ ನಾನು, ಮತ್ತೆ ನೀವು ಎಗೈನ್ ನಾನು ಅದನ್ನೇ ಹೇಳ್ಬೇಕು ನಿಮಗೆ. ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಸಿನಿಮಾ. ಅದು ಕೂಡ ಬೇರೆ ಥರ ಇದಾಗುತ್ತೆ, ನೀವು ನೋಡ್ತೀರಾ ಅದನ್ನು. ಏನು ಹೇಳಿ, ಅದನ್ನು ಕೂಡ ನಾನು ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅದು. ಇಲ್ಲಿ ಮತ್ತೆ ನಾನು ಅದೇ ಮಾತಾಡ್ಬೇಕಾದ್ರೆ ಯಾರೋ ಒಬ್ಬರದ್ದು ಹೇಳ್ತಿದ್ದೆ, ಈ ಫ್ರೂಟ್ ಸಾಲೆಡ್ ಥರ ಒಂದೇ ಒಂದು ಪೀಸ್ ಎತ್ತಿ ನಿಮಗೆ ಕೊಟ್ಬಿಟ್ಟು ಇದು ಯಾವ ಹಣ್ಣು ಹೇಳಿ ಅಂದರೆ, ಈ ಬೌಲಲ್ಲಿರೋದು ಯಾವ ಫ್ರೂಟ್ಸ್ ಅಂದರೆ ಹಿಂಗೆ ಹೇಳೋಕ್ಕೆ ಸಾಧ್ಯ ಅಂತ. ಒಂದು ಹಣ್ಣನ್ನು ಕಟ್ ಮಾಡಿಕೊಟ್ರೆ ನೀವು ಹೇಳ್ಬಿಡ್ತೀರಾ ಇದು ಆಪಲ್ಲು, ಇದು ಆರೆಂಜು ಅಂತ. ಸೊ ಆ ಥರ ಈ ಸಿನಿಮಾಲಿ ಬೇರೆ 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 ಅಂಶಗಳಿರೋದ್ರಿಂದ ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ಒನ್ ಥಿಂಗ್ ಆ್ಯಕ್ಚುಲಿ. ನಿಮಗೆ ಒಂದು ಕಮರ್ಷಿಯಲ್ ಸಿನಿಮಾ ಇರುತ್ತೆ, ರೆಗ್ಯುಲರಾಗಿ ನೋಡ್ಬೇಕಾದ್ರೆ ನೀವು ಹಂಗೆ ನೋಡ್ಬೇಕಾದ್ರೆ ಅದಿರುತ್ತೆ. ಅದರೊಳಗಡೆ ಇನ್ನೊಂದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಒಂದು ಕತೆ ಹೇಳುತ್ತೆ ನಿಮಗೆ. ಏನು ಹೇಳಿ, ಒಂದು ಸೆಟ್ಸ್ ಇರ್ಬೋದು, ಒಂದು ಓವರ್ ಆಲ್ ಮೇಕಿಂಗ್ ಇರ್ಬೋದು, ಅದೊಂದು. ಅದರೊಳಗಡೆ ಕಾಸ್ಟ್ಯೂಮ್ ಒಂದು ಕತೆ ಹೇಳ್ಬೋದು ನಿಮಗೆ, ನೀವು ತಿಳ್ಕೊಂಡ್ರೆ, ನೀವು ಅಂದ್ಕೊಂಡ್ರೆ. ಅದರ್ವೈಸ್ ನೋಡೋಕೆ ನಿಮ್ಗೆ ಚೆನ್ನಾಗಿರುತ್ತೆ. ಇಫ್ ಯು ಡೋಂಟ್ ಆ್ಯಕ್ಚುಲಿ, ತುಂಬ ಜನಕ್ಕೆ ಅದು ನಾನು ಯಾಕೆ ಡಿಕೋಡ್ ಮಾಡಿ ನಾನು ನೋಡ್ತೀನಿ ಪಿಕ್ಚರ್ನ ಚೆನ್ನಾಗಿ, ಓಕೆ ಇಟ್ ಈಸ್ ಗುಡ್, ಅದಕ್ಕೂ ನಾನು ಕ್ಯಾಟರ್ ಮಾಡಲೇಬೇಕಲ್ಲ. ನೀವು ಸುಮ್ಮನೆ ಒಂದು ನೋಡಿದ್ರೂ ಕೂಡ ನಿಮ್ಗೆ ಖುಷಿ ಆಗಬೇಕು, ಅದು ನನ್ನ ಕರ್ತವ್ಯ. ಅದನ್ನು ಪ್ರಯತ್ನ ಪಟ್ಟಿದ್ದೀನಿ. ಅದರಾದ್ರ ಮೇಲೆ ಅದರೊಳಗಡೆ ಇನ್ನೂ ಡಿಕೋಡ್ ಮಾಡಿ ನೋಡೋರಿಗೂ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಸೊ ಅದು ಕೊನೆಗೆ ಫಿಲಾಸಫಿಕಲ್ಲಾಗಿ ಆದಾಗಲೂ ಕೂಡ ನಿಮ್ಗೆ ಕನೆಕ್ಟ್ ಆದರೂ ಆಗ್ಬೋದು. ಸೊ ಆ ಥರ ಲೇಯರ್ಸ್ಗಳಿದೆ ಅಷ್ಟೇ. ಓಕೆ, ನಿಮ್ಮ UI ಸಿನಿಮಾದಲ್ಲಿ ಮಾಧ್ಯಮ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಾ? ಯಾಕೆಂದರೆ ಟೀಸರಲ್ಲಿ ನೀವು ಮಾಧ್ಯಮಗಳನ್ನು ಕೂರಿಸಿದ್ದೀರಾ, ಒಂದಷ್ಟು ಜನ ಮೈಕ್ ಹಿಡ್ಕೊಂಡು ಕೂತಿದ್ದಾರೆ, ಒಂದಷ್ಟು ಮುಖವಾಡಗಳನ್ನು ಹಾಕ್ಕೊಂಡು ಕೂತಿರೋ ಅಂಥದ್ದು. ಸೂಪರ್ ಸಿನಿಮಾದಲ್ಲೂ ಮಾಧ್ಯಮನ ನೀವು ಆ ನೆಗೆಟಿವ್ ಶೇಡ್ ಥರ ತೋರಿಸಿದ್ರಿ. ಮಾಧ್ಯಮ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಅವ್ರನ್ನ ಏನಂತ ತೋರ್ಸೋಕೆ ಹೊರಟಿದ್ದೀರಾ? ಎಷ್ಟು ಇದಾಗಿ ನೀವು ಇವತ್ತು ಪ್ರೀತಿಯಿಂದ ಮಾತಾಡಿಸ್ತೀರಾ, ಯಾಕಂದರೆ ನಿಮ್ಗೆ ಗೊತ್ತು ಅದೊಂದು ಸಿನಿಮಾ, ಅಲ್ಲೇನೋ ಒಂದು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ನಾಟ್ ಟೇಕನ್ ಇಟ್ ಪರ್ಸ್ನಲಿ. ಅದೇ ನನ್ನ ಅದೃಷ್ಟ ನಿಜ ಹೇಳಬೇಕು ಅಂದರೆ. ಪರ್ಸ್ನಲಿ ಕೂತ್ರೆ ನೀವು ಬೇರೆ ಹತ್ರನೇ ಕೇಳ್ತಿದ್ರಿ, ಏನು ರೀ ಏನು ಅಂದ್ಕೊಂಡಿದ್ದೀರಾ ನೀವು ಅಂತ. ಆ ವಿಷಯದಲ್ಲಿ ನನ್ನ ಅದೃಷ್ಟವಂತ ನಿಜವಾಗ್ಲು. ಏನೋ ಒಂದು ಸಣ್ಣದು ಏನೋ ಒಂದು ಹೇಳೋಕ್ಕೆ ಟ್ರೈ ಮಾಡ್ತೀವಿ, ನಾವು ಇರೋ ಸುತ್ತಮುತ್ತ ಇರೋ ವಿಷಯನೇ ಇಟ್ಕೊಂಡು ಹೇಳ್ಬೇಕು, ಅದನ್ನು ಬೇರೆ ಥರ ಟ್ರೈ ಮಾಡ್ತೀವಿ ಅಷ್ಟೇ. ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಅಲ್ಲ ಆ್ಯಕ್ಚುಲಿ. ಈಗ ಏನೇ ಒಂದು ಕೊಟ್ಟಾಗ ಜನರಲ್ ಅಂತ ತೊಗೊಬಾರ್ದು, ಯಾವುದೇ ಆದರೂ ಕೂಡ ಇರುತ್ತೆ, ಎಲ್ಲ ರೀತಿಲೂ ಬೇರೆ ಬೇರೆ ಥರ ಇರುತ್ತೆ. ಮಾಧ್ಯಮದಲ್ಲಿ ತುಂಬ ಒಳ್ಳೆಯವರಿದ್ದಾರೆ, ತುಂಬ ಹಾನೆಸ್ಟಾಗಿ ವರ್ಕ್ ಮಾಡೋರಿದ್ದಾರೆ, ತುಂಬ ಟ್ರೂತ್ ಹೇಳೋರು ಅಂಥವರು ಇದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಕೆಲವು ಇದ್ದೇ ಇರುತ್ತೆ, ಬೇರೆ ಥರ ಇದು ಮಾಡೋ ಅಂಥವ್ರು ಇರ್ತಾರೆ. ಈ ಅನಿವಾರ್ಯ, ಅದು ನನಗೆ ಅದು ಗೊತ್ತು ಆ್ಯಕ್ಚುಲಿ. ಕೆಲವು ಸತಿ ನಾವು ಹೊರಗಡೆಯಿಂದ ನೋಡ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬೋದು, ಬಟ್ ನಿಜವಾಗ್ಲೂ ನಾವಲ್ಲಿ ಹೋದಾಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಆ ಥರ ಇದೆ ಒಂದು ಫೀಲ್ಡು ಅಂತ.
ಸೊ ಇದೆಲ್ಲ ನಾನು ನಿಮ್ಮಂಥವರಿಂದ ತಿಳ್ಕೊಂಡಿರೋದ್ರಿಂದ ಐ ಕೆನಾಟ್ ಮೇಕ್ ಎನಿಥಿಂಗ್ ಜನರಲ್. ಯಾವುದೇ ವಿಷಯನ ಜನರಲ್ ಮಾಡೋಕ್ಕಾಗಲ್ಲ. ಒಂದು ಪರ್ಟಿಕ್ಯುಲರ್ ಇದನ್ನು ನಾನು ಟಚ್ ಮಾಡ್ಬೋದು ಅಷ್ಟೇ. ಅದನ್ನು ಅದು ಗೊತ್ತಾಗಿ ನೀವು ಅಷ್ಟು ಪ್ರೀತಿಯಿಂದ ಅದನ್ನೇ ಕ್ವಶನ್ ಕೇಳ್ತಿರಲ್ಲ, ಅದು ನಿಜವಾಗ್ಲೂ ತುಂಬ ಖುಷಿ ಅನ್ಸುತ್ತೆ. ನೋಡಿ ಎಷ್ಟು ನಿಮಗೆ ಮಾಧ್ಯಮದಲ್ಲಿ ಎಷ್ಟು ಇದಿದೆ ನೋಡಿ. ಆ್ಯಕ್ಚುಲಿ ಅಂದರೆ ಇವೊಂದು ಏನು ಸರ್ ಹಂಗೆ ಮಾಡಿದ್ದೀರಾ ಅಂತ ನೀವು ಕೇಳಿಲ್ಲ, ಸರ್ ಈ ಥರ ಮಾಡಿದ್ದೀರಾ ಏನದು ಅಂದ್ರಿ, ಬಿಕಾಸ್ ನಿಮ್ಗೆ ಆ ಗಿಲ್ಟ್ ಇಲ್ಲ. ನಾನು ಹಂಗೆ ಮಾಡ್ತಾ ಇಲ್ಲ ಅಷ್ಟೇ. ಅರ್ಥ ಆಯ್ತಾ? ನೀವು ನೆಗೆಟಿವ್ ತೋರಿಸಿದ್ರೆ ನಮ್ಮನ್ನೆಲ್ಲ ನೆಗೆಟಿವ್ ಅಂತ ನೀವು ಹೇಳಿಲ್ಲ ನೋಡಿ ಅಲ್ವಾ. ನಾನು ಇದುವರೆಗೂ ಯಾರೂ ಕೇಳಿಲ್ಲ, ಬಿಕಾಸ್ ಯಾರು ಅದನ್ನು ರಿಲೇಟ್ ಮಾಡಿಲ್ಲ. ಇದೆ ಅಂತ ಗೊತ್ತು, ಇರ್ಬೋದು, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ನಾನು ಪಾಸಿಟಿವ್ ಅಂದ್ಕೊತೀನಿ ಅನ್ನೋ ಒಂದು ಇದೆಯಲ್ಲ, ಅದು ಸೂಪರ್ ಪಾಸಿಟಿವ್ ನೇಚರ್ ಅದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ನೀವು ಮಾತಾಡ್ತಾ ಕಾಸ್ಟ್ಯೂಮ್ ಅಂತ ಒಂದು ಪದ ಬಳಸಿದ್ರಿ. ನಿಮ್ಮ ಕಾಸ್ಟ್ಯೂಮರ್ ಹತ್ರ ಮಾತಾಡಿಸುವಾಗ ಅವ್ರು ಹೇಳ್ತಾ ಇದ್ರು, ನಾನೇ ಈ ಸಿನಿಮಾಗೆ ಒಂದು 160 ಕಾಸ್ಟ್ಯೂಮ್ ಮಾಡಿಬಿಟ್ಟಿದ್ದೀನಿ ಅಂತ. ಅದು ಬಿಟ್ಟು ಇನ್ನೊಂದಷ್ಟು ಜನ ಕಾಸ್ಟ್ಯೂಮರ್ ಇದ್ದಾರೆ, ಅವರು ಒಂದಷ್ಟು ಕಾಸ್ಟ್ಯೂಮ್ಗಳನ್ನ ಮಾಡಿದ್ದಾರೆ. ನೀವೆಷ್ಟು ಕಾಸ್ಟ್ಯೂಮ್ ಬಳಸಿದ್ದೀರಾ ಸಿನಿಮಾದಲ್ಲಿ, ಆ್ಯಂಡ್ ಕಾಸ್ಟ್ಯೂಮ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಈ ಸಿನಿಮಾದಲ್ಲಿ? ಅಲ್ಲ, ಇದು ಒಂದು ಬೇರೆ ಥರ ಲೋಕ ಆದ್ರಿಂದ ಪ್ರತಿಯೊಂದು ಇದಿದೆ. ಅದ್ರ ಕ್ರೆಡಿಟ್ ಕೂಡ ನಮ್ಮ ಭರತ್ ಸಾಗರ್ಗೆ, ವರ್ಷಿಣಿಯವ್ರಿಗೆ ಹೋಗ್ಬೇಕು ಆ್ಯಕ್ಚುಲಿ. ಬಿಕಾಸ್ ಅವ್ರು ಆ ಥರ ಎಲ್ಲ ಡಿಸೈನ್ ಮಾಡಿ, ನಾನೊಂದೇನೋ ಒಂದು ಹೇಳಿದ್ರೆ ಅದನ್ನು ಈ ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡಬೇಕು, ಈ ಥರ ಲೆದರ್ಸ್ ಹಾಕಬೇಕು, ಈ ಥರ ಮೆಟೀರಿಯಲ್ಸ್ ಹಾಕಬೇಕು ಅಂತ ಒಂದು ಬೇರೆ ಥರನೇ ಮಾಡಿದ್ದಾರೆ. ಅದು ನನ್ನ ಅದೃಷ್ಟ ಆ್ಯಕ್ಚುಲಿ. ನಾರಾಯಣ್ ಅಂತ ಒಬ್ಬರಿದ್ದಾರೆ, ನಾನು ಉಪೇಂದ್ರ ಪಿಕ್ಚರಿಂದ ವರ್ಕ್ ಮಾಡಿದ್ದಾರೆ. ಅವು ಹೆಂಗೆ ಅಂದರೆ ಸ್ಪಾಟಲ್ಲಿ ಹೇಳಿದ್ರೆ ಸಾಕು, ಇದು ಹಿಂಗೆ ಬೇಕು ಅಂದರೆ 5 ನಿಮಿಷ. ಸರ್ ಏನು ಈ ಟೈಮಲ್ಲಿ ಹೇಳ್ತಿದ್ದೀರಾ ನೀವು? ಒಂದು ಇಲ್ಲಪ್ಪ ನೆಕ್ಸ್ಟ್ ಶಾಟಿಗೆ ಬೇಕು ನನಗೆ 5 ನಿಮಿಷ ಟೈಮ್ ಕೊಡಿ ಅಂತ ಹೋಗಿ, ಅದು ಏನೋ ಗೊತ್ತಿಲ್ಲ ತಂದು ಮಿರಾಕಲ್ ಮಾಡಿ ಓಕೆನಾ ಸರ್ ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಆ ಥರ ಕೆಲವು ಸತಿ ಸಮ್ಟೈಮ್ಸ್ ಅಂಥವ್ರು ಸಿಗ್ತಾರೆ ನಮಗೆ ಆ್ಯಕ್ಚುಲಿ. ಕೆಲವು ಸತಿ ಸಿಗಲ್ಲ. ಕೆಲವು ಪಿಕ್ಚರ್ಗಳಲ್ಲಿ ನಮಗೆ ಅಷ್ಟು ಬ್ಯುಸಿ ಇರ್ತಾರೆ ಅವರೆಲ್ಲ. ಕೆಲವು ಫಿಲಮ್ಗಳಿಗೆ ಎಲ್ಲ ಕೂಡು ಬಂದ್ಬಿಡುತ್ತೆ ಆ ಥರ. ಸೊ ಅಂಥವರು ವರ್ಕ್ ಮಾಡಿದ್ದಾರೆ ಈ ಪಿಕ್ಚರ್ಗೆ. ಆಮೇಲೆ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ರೈತರನ್ನ ಮತ್ತು ಅಥವಾ ರಾಜಕಾರಣಿ ಏನೇನು ಕ್ಯಾರೆಕ್ಟರ್ಸ್ ಇದೆ ಅವ್ರನ್ನೆಲ್ಲ ಬೇರೆ ಥರ ತೋರಿಸಿದ್ದಾರೆ ಅಂತ. ಅಂದರೆ ಈಗ ರೈತರು ಅಂದ ತಕ್ಷಣ ನಾವೇನೋ ಹೆಗಲ್ ಮೇಲೆ ಒಂದು ಹಸಿರು ಟವಲ್ ಇದ್ದರೆ ನಾವು ರೈತ ಅಂತಲೇ ಗುರುತಿಸ್ತೀವಿ, ಅಥವಾ ಖಾದಿ ವೈಟ್ ಆ್ಯಂಡ್ ವೈಟ್ ಏನಾದರೂ ಹಾಕಿದರೆ ಅವ್ರನ್ನ ರಾಜಕಾರಣಿ ಅಂತಲೇ ನೋಡಿದ ತಕ್ಷಣ ನಾವು ಗುರುತಿಸಬಹುದು. ಬಟ್ ರಾಜಕಾರಣಿ ಆಗಲಿ ರೈತರಾಗಲಿ ಯಾರೇ ಆಗಲಿ ಅವರನ್ನು ಬೇರೆ ಥರ ತೋರಿಸಿದ್ದಾರೆ. ಅವ್ರ ಕಾಸ್ಟ್ಯೂಮ್ ಕೂಡ ಬೇರೆ ಇದೆ. ಅದೇ ಏನು ಕಾನ್ಸೆಪ್ಟಲ್ಲಿ ಇವ್ರನ್ನ ಹೀಗೆ ಗುರುತಿಸ್ಬೇಕು ಅಂತಿಲ್ಲ ಅನ್ನೋ ಥರನ ಏನು ಹೇಳಕ್ಕೆ ಹೋಗ್ತಿದ್ದೀರಾ ಅಂತ? ಅದು ನೀವು ಹೇಳಬೇಕು ಆ್ಯಕ್ಚುಲಿ. ಆ ಪ್ರಯತ್ನಗಳೆಲ್ಲ ನೀವು ಅದನ್ನು ಹೆಂಗೆ ಡಿಕೋಡ್ ಮಾಡ್ತೀರಾ ಅಂತಲೇ. ಹೇಗೆ ನೀವು ಹಾಗೆ ನೋಡಿದ್ರೆ ಬ್ಯೂಟಿಫುಲ್ಲಾಗಿ ಚೆನ್ನಾಗಿರುತ್ತೆ, ಅದರಲ್ಲಿ ಅರ್ಥ ಆಗುತ್ತೆ ನಿಮಗೆ. ಸೊ ಅದ್ರ ಒಳಗಡೆ ಹೋದರೆ ನೀವು ಆ ಕಾಸ್ಟ್ಯೂಮ್ ಒಂದೊಂದು ಅನಲೈಸ್ ಮಾಡ್ತಾ ಹೋದರೆ ಅದರೊಳಗೆ ಒಂದಷ್ಟು ವಿಷಯ ಇರ್ಬೋದು. ನಾವು ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ. ಇವೆಲ್ಲ ಅದ್ರ ಮೇಲೂ ಹೋಗ್ಬಿಡ್ಬೋದು ಜನ, ಇದು ಹಿಂಗಲ್ಲಪ್ಪ ಇದಕ್ಕೋಸ್ಕರ ಹಿಂಗೆ ಮಾಡಿದ್ರೆ ಅಂತ ನಮಗೆ ಸರ್ಪ್ರೈಸ್ಗಳು ಕೊಡ್ಬೋದು ನೀವು ಆ್ಯಕ್ಚುಲಿ. ಸೊ ನಾವು ಒಂದು ಲೆವೆಲ್ವರೆಗೂ ಯೋಚನೆ ಮಾಡಿದ್ದೀವಿ, ಅದ್ರ ನೆಕ್ಸ್ಟ್ ನೀವು ಯೋಚನೆ ಮಾಡ್ತೀರಾ. ಸರ್, ಆಮೇಲೆ ಉಪ್ಪಿ ಅಂದ ತಕ್ಷಣ ಒಂದು ಕಲ್ಪನೆ ಇದೆ ಎಲ್ರಿಗೂ. ಶುರುವಿಂದ ಕೊನೆವರೆಗೂ ಅವ್ರು ಮಾತಾಡ್ತಾನೆ ಇರಬೇಕು, ಪಂಚಿಂಗ್ ಡೈಲಾಗ್ ಹೇಳ್ತಾನೆ ಇರಬೇಕು, ಡಿಫ್ರೆಂಟಾಗಿ ಕಾಸ್ಟ್ಯೂಮೇ ಇರಬೇಕು, ಹೀಗೆ ಅಂತ ಒಂದು ಕಲ್ಪನೆ ಇದೆ. ಎಲ್ಲೋ ಒಂದು ಕಡೆ ಅದು ಉಪ್ಪಿ 2 ಅಲ್ಲಿ ಒಂದು ಸ್ವಲ್ಪ ಆ ಉಪ್ಪಿನ ಮಿಸ್ ಮಾಡಿಕೊಂಡ್ರು. ಮತ್ತೆ ಆ ಉಪ್ಪಿನ ಇಲ್ಲಿ ನೋಡಬಹುದಾ ಅಂತ, ಬಿಕಾಸ್ ವಾರ್ನರಲ್ಲಿ ಅನಿಸ್ತು ಅದೇ ಉಪ್ಪಿನ ನೋಡ್ತೀವಿ ನಾವು ಅಂತ ಅನಿಸ್ತು. ಬಟ್ ಎಸ್, ಹೌದಾ ಹಾಗೆ ನೋಡಿ? ಅಲ್ಲ, ನಾನು ಹೇಳಲ್ಲ ನಿಮಗೆ, ನಾನು ಡಿಫ್ರೆಂಟ್ ಅಂದರೆ ನನಗಿಂತ ತುಂಬ ಡಿಫ್ರೆಂಟು ನನ್ನ ಫ್ಯಾನ್ಸು ಜನ. ನಾನು ಅದನ್ನೇ ಮಾಡಿದ್ರೆ ಮತ್ತೆ ರಿಪಿಟೇಷನ್ ಆಗ್ಬಿಡುತ್ತೆ ಆ್ಯಕ್ಚುಲಿ. ಒಂದು ಅರ್ಥ ಆಯ್ತಾ ನಿಮಗೆ? ಒಂದು ಯಾವುದೋ ಸೂಪರ್ ಹಿಟ್ ಸಿನಿಮಾ ಅಂದ್ಕೊಳ್ಳಿ, ಇದು ವರ್ಕ್ ಆಗುತ್ತೆ, ನಾನು ಅದನ್ನೇ ರಿಪೀಟ್ ಮಾಡಿದೆ ಅಂದ್ಕೊಳ್ಳಿ, ನೀವೇ ಹೇಳ್ತೀರಾ ನೆಕ್ಸ್ಟ್ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಂತ. ಅಷ್ಟೂ ಮೇಲ್ಗಡೆ ಇರ್ತಾರೆ ಆಡಿಯನ್ಸು. ಏನು ಹೇಳಿ, ಕೆಲವು ಕಡೆ ರಿಸ್ಕ್ ಇರುತ್ತೆ ನಮಗೆ ಬೇರೆ ಬೇರೆ ಥರ ಮಾಡಬೇಕಾದ್ರೆ. ಬಟ್ ಆ ರಿಸ್ಕ್ ಯಾಕೆ ತೊಗೊತೀವಿ ಅಂದರೆ ಒಂದು ಕಾನ್ಫಿಡೆನ್ಸು, ಮತ್ತು ಜನರ ಮೇಲೆ ಕಾನ್ಫಿಡೆನ್ಸ್ ನಮಗೆ ಇಲ್ಲ. ಅವ್ರು ಮತ್ತೆ ಇದನ್ನು ನೋಡ್ತಾರೆ, ಬೇರೆ ಥರದ್ದು ಬಯಸ್ತಾರೆ, ಬೇರೆ ಥರದ್ದು ಇದು ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲೇ ಹೋಗ್ತೀವಿ. ಅದು ಎಲ್ಲಾರ ಒಂದು ಕಡೆ ಕರೆಕ್ಟಾಗಿ ಸಿಂಕ್ ಆಗ್ತಿದ್ರೆ ಒಂದು ಖುಷಿ ಇರುತ್ತೆ ನಮಗೆ, ಇಲ್ಲ ಆಗ್ತಾ ಇದೆ, ಇದು ವರ್ಕೌಟ್ ಆಗುತ್ತೆ, ಆ ಥರ ಅಷ್ಟೇ. ಎಗೇನ್ ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್ ಅಪಾನ್ ಯು, ಜನ ನೋಡೋ ಆಡಿಯನ್ಸು. ನಾವು ಟ್ರೈ ಮಾಡ್ತೀವಿ ಅಷ್ಟೇ ಅವನ್ನ ರೀಚ್ ಮಾಡೋಕ್ಕೆ ಅಲ್ವಾ. ನಾವು 100% ಟ್ರೈ ಮಾಡೋಕ್ಕೆ ನಾವು ಹೆಂಗೆ ಗೊತ್ತಾಗುತ್ತೆ ಹೇಳಿ? ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಕೆಲವು ಸತಿ 200% ಮ್ಯಾಚ್ ಆಗ್ಬಿಡುತ್ತೆ ಕೆಲವು ಸತಿ. ಸೊ ಆ ಥರ ಅದು. ನೀವು ಹೇಳಿದ್ರಿ ನಾನು 100% ಎಫರ್ಟ್ ಹಾಕ್ಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ ಅಂತ ನೀವು ಹೇಳ್ತಿದ್ರಿ. ಯಾವುದಾದ್ರೂ ಒಂದು ಸೀನ್ ಅಥವಾ ಸೀಕ್ವೆನ್ಸ್ ಈ ಸಿನಿಮಾದಲ್ಲಿ ತುಂಬ ಮಾಡಿ 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 ನಾನು ಅಂದ್ಕೊಂಡು ಮಟ್ಟಕ್ಕೆ ಬರ್ತಿಲ್ಲ ಅಂತ ಕೈ ಬಿಟ್ಟಿರೋದಿದೆಯಾ, ಅಥವಾ ಚಾಲೆಂಜಿಂಗಾಗಿ ತೊಗೊಂಡು ನೀವು ಅಂದ್ಕೊಂಡಿದ್ದೆಲ್ಲ ಮಾಡಿದ್ದೀರಾ? ನಿಮ್ಗೆ ಯಾಕೆ ಕ್ಯೂರಿಯಾಸಿಟಿ? ಅಲ್ಲ, ಯಾವುದಾದ್ರೂ ತುಂಬ ಚಾಲೆಂಜಿಂಗ್ ಇದ್ದು ಕೈ ಬಿಟ್ಟಿದ್ದೀರಾ, ಅಥವಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೆಲ್ಲ ಮಾಡಿ ಮುಗಿಸಿದ್ದೀರಾ? ಆ ಥರ ಅಲ್ಲ ನೋಡಿ, ಸಿನಿಮಾ ಅಂದ್ರೇ ಅಷ್ಟು. ಆ್ಯಕ್ಚುಲಿ ಏನು ಗೊತ್ತಾ, 2 ವರ್ಷ ಸಿನಿಮಾ ಮಾಡ್ತೀವಿ, 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ್ರ ಮೇಲೂ ಕೂಡ ಮಾಡಿಬಿಟ್ಟು ಇಲ್ಲ ಸರಿ ಇಲ್ಲ ಅಂತ ನಾನು ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿಬಿಡ್ತೀನಿ ಆ್ಯಕ್ಚುಲಿ.
ನನಗೆ ಶೂಟ್ ಮಾಡೋದ್ರ ಮೇಲೆ ಕಿತ್ತು ಬಿಸಾಕೋದು, ಸ್ಕ್ರ್ಯಾಪ್ ಮಾಡೋದು ನನಗೆ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅದು ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಕೆಲವು ಸತಿ ಏನೋ ಇಲ್ಲ ಇದು ಬೇಕಾಗಲ್ಲ ಅನಿಸುತ್ತೆ ಓವರಾಲ್ ನೋಡ್ಬೇಕಾದ್ರೆ, ಆ ಥರದ್ದು ಇರುತ್ತೆ. ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. 99% ಏನು ಮಾಡಿದ್ದೀವೋ ಅದನ್ನು ಇಟ್ಕೊಂಡು ಆದಷ್ಟು ಎಡಿಟಿಂಗಲ್ಲಿ ಇದು ಮಾಡಿ ಅದನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಈ ಥಿಯೇಟರ್ ಅನ್ನೋದ್ರ ಮೇಲೆ ಉಪೇಂದ್ರ ಅವ್ರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿನಾ ಅಂತ. ಯಾಕೆ ಅಂತಂದರೆ ಒಂದು ಫ್ಯಾನ್ ಯಾರೋ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಒಂದು ಶಾರ್ಟ್ ತೆಗಿತಾ ಇರೋದು UI ಸಿನಿಮಾದಲ್ಲಿ, ಥಿಯೇಟ್ರಿಂದ ಒಂದು ಸೆಟ್ ಆಫ್ ಜನ ಆಚೆ ಬರ್ತಾರೆ, ಇನ್ನೊಂದಷ್ಟು ಜನ ಆಚೆ ಕಾಯ್ತಿರ್ತಾರೆ ಸಿನಿಮಾಗೆ ಹೋಗೋಕ್ಕೆ. ಅದು ಇದರ ಮೇಕಿಂಗಲ್ಲಿ ಬಂದಿರೋ ಅಂಥದ್ದು. ಸಿನಿಮಾದಲ್ಲೂ ಆ ಥಿಯೇಟರ್ ಅನ್ನೋದನ್ನು ನೋಡಿದ್ವಿ, ಉಪ್ಪಿಲು ಆ ಥಿಯೇಟರ್ ಅನ್ನೋದನ್ನು ನೋಡಿದ್ವಿ. ಆ ಥಿಯೇಟರ್ ಅಬ್ಸೆಷನ್ ಇದೆಯಾ, ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಪ್ರೀತಿ ಜಾಸ್ತಿನಾ ಅಂತ? ಯಾಕೆ ಅದನ್ನ ಸಿನಿಮಾದಲ್ಲಿ ತರ್ತೀರಾ ಥಿಯೇಟರ್ ತರಬಾರ್ದು ಅಂತ? ತರಬಹುದು, ಯಾಕೆ ಅಂತ? ಯಾಕೆ ಅಂದರೆ ಬೇಕಾಗುತ್ತೆ. ಈಗ ಪ್ರಶಾಂತ್ ನೀಲ್ ಅವರು ಹೇಳ್ತಿದ್ರು, ನಂಗೊಂದು OCD, ನನಗೆ ಕಪ್ಪು ಬಣ್ಣ ಅನ್ನೋದು, ನನ್ನ ಸಿನಿಮಾದಲ್ಲೆಲ್ಲ ನಾನು ಕಪ್ಪು ಬಣ್ಣ ತರ್ತೀನಿ ಅಂತ. ಸೊ ಹಾಗೆ ಉಪೇಂದ್ರ ಅವ್ರು ನಿಮ್ಮ ಸಿನಿಮಾದಲ್ಲೆಲ್ಲ ಥಿಯೇಟರ್ ಆ ಥರ ಅಲ್ಲ. ಅದು ಒಂದೊಂದು ಸ್ಟೈಲ್, ಒಂದೊಂದು ಸಿನಿಮಾ ಒಂದೊಂದು ರೀತಿ ಹೇಳಬೇಕು ಅನಿಸುತ್ತೆ, ಒಂದೊಂದು ರೀತಿ ಇದು ಮಾಡಬೇಕು ಅನಿಸುತ್ತೆ. ಸೊ ಕೆಲವು ಕಡೆ ಕೆಲವು ಚೆನ್ನಾಗಿರುತ್ತೆ, ಆ ಥರ ಟ್ರೈ ಮಾಡ್ತೀನಿ ಅಷ್ಟೇ. ಅದು ಇಟ್ ಈಸ್ ನಾಟ್ ಅಬ್ಸೆಷನ್, ಆ ಥರ ಏನಿಲ್ಲ. ಓಕೆ ಸರ್, ಮತ್ತು ರೀಸೆಂಟಾಗಿ ರೀಸೆಂಟ್ ಅಂದರೆ ಬಹಳ ಹಿಂದೆ ನೀವು ಒಂದು ಮಾತು ಹೇಳಿದ್ರಿ. ನಿಮ್ಗೆ ಯಾರೋ ಒಬ್ಬರು ರಿಪೋರ್ಟರ್ ಒಂದು ಪ್ರಶ್ನೆ ಕೇಳ್ತಾರೆ, ಪ್ರಜಾಕೀಯನ ಸಿನಿಮಾಗೋಸ್ಕರ ಬಳಸ್ಕೊತಿದ್ದೀರಾ ಅಂತ. ಆವಾಗ ನೀವು ಒಂದು ಮಾತು ಹೇಳ್ತೀರಾ, ಸಿನಿಮಾದಲ್ಲಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅದೆಲ್ಲ ಹೇಳಿದ್ದೀನಿ, ಈಗ ಇಲ್ಲೇನೋ ಹೇಳಬೇಕು ಅಂತ ಬಂದಿದ್ದೀನಿ, ನಾನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ. ಎಲ್ಲೋ ಅಲ್ಲಿ ಹೇಳೋಕ್ಕೆ ಇನ್ನೂ ಟೈಮ್ ಬೇಕಿತ್ತು, ನಾನು ಅಲ್ಲಿ ಹೇಳೋಕ್ಕೆ ಇನ್ನೂ ಜನ ತಗೋತಾ ಇಲ್ಲ, ಮತ್ತೆ ವಾಪಸ್ ಬಂದು ಸಿನಿಮಾದಲ್ಲೇ ಅದನ್ನು ಹೇಳೋಣ ಅಂತ ಇದನ್ನೆಲ್ಲ ಸಿನಿಮಾ ಮೂಲಕ ವಾಪಸ್ ಬಂದು ಹೇಳ್ತಾ ಇದ್ದೀರಾ ಅಂತ? ಅಲ್ಲ, ನಾನು ಎಲ್ಲ ಹೇಳಿದ್ದೀನಲ್ಲ, ಅಲ್ಲೇನು ಹೇಳೋದನ್ನು ಮತ್ತಿಲ್ಲಿ ಹೇಳೋದೇನಿದೆ, ಇನ್ನೂ ಹೇಳಬೇಕಾ ಅದನ್ನು? ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಏನೇನಿದೆಯೋ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಆಗ. ಬಟ್ ನಿಮ್ಗೆ ಅಗೈನ್ ಮತ್ತೆ ಹೇಳ್ತೀನಿ ಕೇಳಿ, ಒಂದು ಈ ಥರದ ಕಾನ್ಸೆಪ್ಟ್ ತೊಗೊಂಡಾಗ ನೀವು ಹೆಂಗಿದ್ದೀರೋ ಅಗೈನ್ ನಾನು ಮತ್ತೆ ಮಿರರ್ ಹಿಡಿತೀನಿ. ನೀವಲ್ಲೇ ಇದನ್ನು ನೋಡ್ತೀನಿ ಅಂದರೆ ಅದೇ ಕಾಣಿಸುತ್ತೆ, ಬೇರೆ ಥರ ನೋಡ್ತೀನಿ ಅದು ಕಾಣಿಸುತ್ತೆ. ನೀವು ಇನ್ನೂ ವರ್ಲ್ಡ್ ಲೆವೆಲ್ ನೋಡ್ತೀನಿ ಅಂದ್ರೆ ಅದು ಕಾಣಿಸುತ್ತೆ. ಸೊ ಫಿಲಾಸಫಿಕಲ್ ನೋಡ್ತೀನಿ ಅಂದರೆ ಅದು ಕಾಣಿಸುತ್ತೆ. ಇಟ್ ಈಸ್ ಆಲ್ ಅಪ್ ಟು ಯು ಅಗೈನ್. ಈಗ ಅರ್ಥ ಆಯ್ತಾ? ಈ 20-40 ತೋರಿಸ್ದೆ ನಿಮಗೆ ನನ್ನ ಒಬ್ರಿಗನ್ಸುತ್ತೆ ಹಿಂಗೆ ಆಗೋಗ್ಬಿಡುತ್ತೆ ಅಂತ. ಒಬ್ರಿಗನ್ಸುತ್ತೆ ಇಲ್ಲ ಹಿಂಗೆ ಆಗಲ್ಲ, ಇದೇನೋ ಒಂದು ಫಿಕ್ಷನ್ ಇರ್ಬೋದು, ಇದೊಂದು ಏನೋ ಇಲ್ಯೂಷನ್ ಇರ್ಬೋದು, ಆ ಥರ ಒಂದು ಅನ್ಸುತ್ತೆ. ಒಬ್ರಿಗನ್ಸುತ್ತೆ ಇದೇನೋ ಇದರಲ್ಲಿ ಏನೋ ಹೇಳಕ್ಕೆ ಹೊರಟಿದ್ದಾರೆ. ಇಟ್ಸ್ ಆಲ್ ಆ್ಯಕ್ಚುಲಿ ಹೇಳೋದಲ್ಲ, ಈ ಥರ ಸಿನಿಮಾ ಮಾಡಿದಾಗ ಆ ಒಂದು ಇದ್ದೇ ಇರುತ್ತೆ ಆ್ಯಕ್ಚುಲಿ. ಬಟ್ ಏನಂದರೆ ನೀವೇನು ಹೇಳಕ್ಕೆ ಹೊರಡ್ತಿರೋ ವಿಷಯ ಎಲ್ಲ ನಿಜವಾಗ್ಲೂ ಸಮಾಜದಲ್ಲಿ ನಡೀತಿರೋದೇ ಸತ್ಯನೇ. ಆದರೆ ಅದನ್ನು ಪ್ರಜಾಕೀಯ ಮೂಲಕ ಹೇಳಕ್ಕೆ ಹೋದಾಗ ಸ್ವಲ್ಪ ಲೇಟಾಗಿ ಅರ್ಥ ಮಾಡ್ಕೋತಾರೆ, ಸಿನಿಮಾ ಮೂಲಕ ಹೇಳಿದ್ರೆ ಬೇಗ ಅರ್ಥ ಮಾಡ್ಕೋತಾರೆ ಅಂತ. ನಂಗೆ ಅರ್ಥ ಆಗ್ತಿಲ್ಲ ಅದೇನು ಪ್ರಜಾಕೀಯ ಮೂಲಕ ಏನು ಸಿನಿಮಾ ಮೂಲಕ. ನೀವಿವಾಗ ಏನು ಫ್ಯೂಚರ್ ಹೀಗಾಗುತ್ತೆ ಹೀಗಿರುತ್ತೆ, ನೀವೀಗಲೇ ಎಚ್ಚೆತ್ಕೋಬೇಕು ಅಂತ ಒಂದಷ್ಟು ವಿಚಾರಗಳನ್ನ ಏನು ವಾರ್ನರಲ್ಲಿ ಚರ್ಚೆ ಮಾಡಿದ್ದೀರಾ, ಹೇಳಿದ್ದೀರಾ. ಈಗ ನೀವು ಸಿನಿಮಾ ಮೂಲಕ ಹೇಳಿರೋದಕ್ಕೆ ಸ್ವಲ್ಪ ಜಾಸ್ತಿ ಚರ್ಚೆ ಮಾಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಒಳ್ಳೇದೇ ಅಲ್ವಾ? ಹಂಗಾಗಲಿ ಬಿಡಿ. ಅದೇ ಸಿನಿಮಾ ಮೂಲಕ ಹೇಳಿದ್ರೆ ಬೇಗ ರಿಸೀವ್ ಮಾಡ್ತಾರೆ. ಒಳ್ಳೇದು, ರಿಸೀವ್ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಹ್ಯಾವ್ ಎನಿ ಪ್ರಾಬ್ಲಮ್ ಇಲ್ಲ ಅಲ್ಲ, ನಿಮ್ಗೆ ಹಂಗೆ ಅನಿಸ್ತಿದ್ಯಾ ಅಂತ ಸಿನಿಮಾ ಮೂಲಕ ನಂಗೆ ಈ ಮಾಧ್ಯಮ ಓಕೆ ಹೇಳಕ್ಕೆ ಇದನ್ನ ಬೇಗ ರಿಸೀವ್ ಮಾಡಿ? ಆ್ಯಕ್ಚುಲಿ ಇಡೀ ಸಿನಿಮಾ ನಾನು ಎಲ್ಲದರಲ್ಲೂ ಕೂಡ ಸಿನಿಮಾ ನನ್ನೊಂದು ಪ್ಲ್ಯಾಟ್ಫಾರ್ಮೇ ಅದು. ಇವಾಗ ನಾನು ಅಂತ ಹೇಳಬೇಕು ಅಂದರೆ ನನ್ನೊಂದು ಸಿನಿಮಾ ಮಾಡೋಕ್ಕೆ ನಾನು ಅನ್ನೋದ್ರ ಬಗ್ಗೆ ಒಂದು ಹೇಳ್ತೀನಿ, ಅಥವಾ ಸೂಪರಲ್ಲಿ ಒಂದು ಹೇಳ್ತೀನಿ, ಅಥವಾ ಇನ್ನೊಂದು ಯಾವುದೋ ಒಂದರಲ್ಲಿ ಹೇಳ್ತೀನಿ. ಅದು ಎಲ್ಲ ಡೈರೆಕ್ಟ್ರುಗಳು ಅವರು ಹೇಳೋದಕ್ಕೊಂದು ಮಾಧ್ಯಮ ಇರೋದು, ಅದ್ರ ಮೂಲಕ ಏನೋ ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ನೀವಾಗ ಜರ್ನಲಿಸ್ಟ್ ಆಗಿ, ನೀವೊಬ್ಬ ರೈಟರ್ ಆಗಿ ನೀವು ರೈಟಿಂಗ್ ಮೂಲಕ ಹೇಳ್ತೀರಾ ನಿಮ್ದೇನೋ ಒಂದು ಇದನ್ನು. ಇಟ್ ಈಸ್ ಲೈಕ್ ದ್ಯಾಟ್ ಅಷ್ಟೇ. ಸರ್, ಎಲ್ಲೋ ಒಂಥರ ಅಂದರೆ ಡೈರೆಕ್ಟರ್ ಅಂದರೆ ಕ್ರಿಯೇಟಿವಿಟಿಗೆ ಒಂದು ಮಾಧ್ಯಮ ಸಿನಿಮಾ ಕೂಡ ಹೌದು. ಬಟ್ ಎಲ್ಲೋ ಒಂದು ಕಡೆ ಇತ್ತೀಚಿನ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟಿವಿಟಿಗೆ ಬೇಲಿ ಹಾಕ್ತಿದ್ಯಾ ಅಂತ. ನೀವೇನೋ ಒಂದು ಹೇಳಕ್ಕೆ ಹೋಗ್ತೀರಾ, ಈ ಪದ ಬಳಸಬಾರ್ದು ಅಥವಾ ಈ ಸೀನ್ ತರಬಾರ್ದು, ಹಿಂಗೆ ಹಾಗೆ ಅಂತ ಒಂದಷ್ಟು ಶುರು ಆಗುತ್ತೆ. ಈ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್ ನಿಮಗೂ ಆಗಿದೆ, ಏನೋ ಒಂದು ಗಾದೆ ಹೇಳಿದಾಗ ಅದನ್ನು ಬೇರೆ ಥರ ಒಂದಷ್ಟು ಕ್ರಿಯೇಟಿವಿಟಿಗೆ ಈಗಿನ ಪರಿಸ್ಥಿತಿಗಳು ಬೇಲಿ ಹಾಕ್ತಿದ್ಯಾ ಅಂತ ಹೇಳಬೇಕು. ಅಲ್ಲ, ನೀವು ಯಾಕೆ ಅದನ್ನೇ ಹಾಕ್ತಿದೆ, ಆಮೇಲೆ ಇದಕ್ಕೆ ಏನಂತೀರಾ ಅಂತ ಹೇಳ್ಬೋದು ನೀವು. ಹೌದು ಅಲ್ವಾ ಅಂತ ನಿಮ್ಮ ಕ್ರಿಯೇಟಿವಿಟಿಗೆ ಬ್ರೇಕ್ ಆಗ್ತಿದ್ಯಾ ಅಂತ ಹೇಳಿ. ಯಾಕೆ ಅಲ್ವಾ ನನಗೆ ಕ್ವಶ್ಚನ್ ಕೇಳಿ. ಅಲ್ಲ, ನನಗೆ ಹೌದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ನೀವು ಸಿನಿಮಾ ದ ಮ್ಯಾಟರ್ ಎಂಡ್ಸ್. ಸಿ ವೆನ್ ಯು ಆರ್ ಫೀಲಿಂಗ್ ದಟ್ ಇದು ಆಗ್ತಾ ಇದೆ ಅಂದಾಗ ಅದು ಸತ್ಯ ನಿಮ್ಮ ಪ್ರಕಾರ. ಹೌದು, ಅರ್ಥ ಆಯ್ತಾ? ಈಗ ನನ್ನ ಪ್ರಕಾರ ಏನಂದರೆ, ನನ್ನ ಪ್ರಕಾರ ನನ್ನ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಅದನ್ನು, ಅಥವಾ ನಾನು ಅದನ್ನು ಮಾತಾಡಿದ್ದೀನಿ, ನಾನನ್ನು ಏನು ಫೈಟ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸಿ ಇಟ್ ಇಸ್ ಆಲ್ ಲೈಕ್ ದ್ಯಾಟ್ ಆ್ಯಕ್ಚುಲಿ. ಇವಾಗ ನನಗೆ ಸಂಬಂಧಪಟ್ಟಿದೆ, ನಿಮಗೆ ಸಂಬಂಧಪಟ್ಟಿದೆ, ನಿಮ್ಗೆ ಅದು ತಪ್ಪು ಅನ್ಸ್ಬೋದು, ನನಗೆ ಸರಿ ಅನ್ಸ್ಬೋದು, ಆ ಥರ ಅದು. ಅದೇ ಇದು ನನಗೆ ಹೌದು ಅನಿಸ್ತಿದೆ, ನಿಮಗೂ ಹೌದು ಅಂತಾನೆ ಅನಿಸ್ತಿದೆ. ಇಲ್ಲಿ UI ಅಂದಮೇಲೆ ನಿಮ್ಗೆ ಅನ್ಸೋದು ನನಗನ್ಸುತ್ತೆ, ನನಗನ್ಸೋದು ನಿಮ್ಗೆ ಅನ್ಸುತ್ತೆ.
ಅದಕ್ಕೆ ನೀವು ಹತ್ರದಲ್ಲಿ ಕ್ವಶನ್ ಕೇಳ್ತೀರಾ ಇದನ್ನೆಲ್ಲ. ಹೌದು, ಯಾಕೆಂದರೆ ನೀವು ಸಿನಿಮಾದಲ್ಲಿ ಗಣೇಶನ್ ತೊಗೊಂಡೋಗಿ ಬಾವಿಗೆ ಹಾಕಿದಾಗ ಆ ಮಟ್ಟಕ್ಕೆ ಯಾರು ಪ್ರಶ್ನೆ ಮಾಡಿಲ್ಲ ಅಂದರೆ ಅದನ್ನು ತುಂಬ ಎಂಟರ್ಟೈನ್ಮೆಂಟಾಗೆ ತೊಗೊಂಡ್ರು. ಮೇ ಬಿ ಆ ಸೀನ್ನ ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದಿದ್ರೆ ಇದು ಬೇರೆ ಥರದ್ದು ಒಂದು ತಗೋತಿತ್ತು ಏನೋ. ಅಂದರೆ ತುಂಬ ಬದಲಾಗ್ತಿದೆ, ಕ್ರಿಯೇಟಿವಿಟಿನ ತೋರಿಸೋದಕ್ಕೆ ಕಷ್ಟ ಆಗ್ತಿದೆ. ಅಲ್ಲ ಅಷ್ಟೇ ನಾವು ಹೇಳ್ಬೋದು ಅಷ್ಟೇ. ಅಗೈನ್ ಮತ್ತೆ ಅದನ್ನೇ ಹೇಳ್ಬೇಕು ಆ್ಯಕ್ಚುಲಿ. ಟೇಕ್ ಇಟ್ ಆಸ್ ಎ ಒಂದೇನೋ ಒಂದು ನಿಮ್ಗೆ ಅದು ಹೆಂಗೆ ಹೇಳೋದು, ಡೋಂಟ್ ಟೇಕ್ ಎವ್ರಿಥಿಂಗ್ ಸೋ ಸೀರಿಯಸ್ಲಿ. ಇವಾಗ ಏನೋ ಒಂದು ಹೇಳಿದ್ರೆ ಅದೇ ಹೇಳಿದ್ದು, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಆ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ಏನೋ ಒಂದು ಹೇಳ್ತಾನೆ, ಅವನೊಂದು ಮಾಧ್ಯಮದಲ್ಲಿ ಹೇಳ್ತಾನೆ, ಆಮೇಲೆ ಅದನ್ನು ಕೂಡ ನೀವು ತಗೊಳ್ಳೋದು, ಅದನ್ನು ಕೂಡ ನಾನು ಏನೋ ಒಂದು ಮೆಟಫರಿಕ್ ಆಗಿ ಒಂದು ಮಜವಾಗಿ ಹೇಳಿರ್ತೀನಿ. ನೀವೇನು ಪ್ರಿಡಿಕ್ಟ್ ಮಾಡ್ತಿದ್ದೀರಾ ಅಂದರೆ ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಆ್ಯಕ್ಚುಲಿ ನಾನು ಪ್ರಿಡಿಕ್ಟ್ ಮಾಡೋಕ್ಕೆ ನಾನು ಯಾರು? ಈಗ ನೀವೊಂದು ಹಾಡಲ್ಲಿ ಬರೀತಾರೊಬ್ಬರು, ಒಂದು ಕಥೆಯಲ್ಲಿ ಬರೀತಾರೊಬ್ಬರು, ಆ ಥರ ಒಂದು ಡ್ರಾಮಾದಲ್ಲಿ ತೋರಿಸ್ತಾರೊಬ್ಬರು, ದಟ್ ಈಸ್ ವಾಟ್ ಅಲ್ವಾ. ಸಣ್ಣ ಪುಟ್ಟದ್ದು ಬಂದೇ ಬರೋದು. ಎನಿ ಕಮರ್ಷಿಯಲ್ ಸಿನಿಮಾ ತೊಗೊಳ್ಳಿ, ಅದರಲ್ಲೂ ಒಂದು ಆ ಥರದ್ದು ಒಂದು ವಿಷಯಗಳು ಇದ್ದೇ ಇರುತ್ತೆ ಅಲ್ವಾ. ಏನೋ ಒಂದು ವಿಷಯ ಇರುತ್ತೆ ಸೊಸೈಟಿಗೆ ಸಂಬಂಧಪಟ್ಟದ್ದು. ವಿ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದಿ ಸೊಸೈಟಿ ಅಲ್ವಾ. ಸೊ ಆ ಥರದ ವಿಷಯಗಳು ಬರುತ್ತೆ ಸಿನಿಮಾ. ಬಟ್ ಅದೇ ಸಿನಿಮಾ ಆಗಿರಬಾರ್ದು ಅಷ್ಟೇ. ಅದೇ ಸಿನಿಮಾ ಅಲ್ಲ. ಸಿನಿಮಾ ಬೇರೆನೂ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಸಾಂಗ್ಸ್ ಇರಬೇಕು, ಎಲ್ಲ ಮಜಗಳಿರಬೇಕು, ಒಂದು ಟ್ವಿಸ್ಟ್ ಟರ್ನ್ಗಳಿರಬೇಕು, ಒಂದೇನೋ ತಲೆಗೆ ಹುಳ ಬಿಡೋ ಥರನೂ ಇರಬೇಕು. ಸೊ ದಟ್ ಈಸ್ ಆಲ್ ಅಬೌಟ್ ಸಿನಿಮಾ. ಉಪೇಂದ್ರ ಅವ್ರ ಸಿನಿಮಾ ಅಂತಂದರೆ ತುಂಬ ಕ್ವೆಶನ್ಸ್ ಬರುತ್ತೆ, ತುಂಬ ಚರ್ಚೆಗಳು. ಅದು ಹೆಂಗಾಗುತ್ತೆ ಅಂತಂದರೆ ನಮ್ಮ ತಲೆಯಲ್ಲಿ ತುಂಬ ವಿಷಯಗಳು ಬರುತ್ತೆ. ಬಟ್ ಅದನ್ನು ನೀವು ಸಿನಿಮಾ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸಿನಿಮಾನೇ ನೋಡಿ ಸರ್. ಸಿನಿಮಾ ಆದಮೇಲೆ ನಿಮ್ಮ ಹತ್ರ ತುಂಬ ವಿಚಾರ ಮಾತಾಡೋಕ್ಕಿರುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಆದಷ್ಟು ಬೇಗ ಈಗ ಇಂಟರ್ವ್ಯೂ ವೈಂಡ್ ಅಪ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದೆರಡು ಕೊನೆ ಪ್ರಶ್ನೆ. ನನಗೆ ನಾನು ಪ್ರಶ್ನೆ ಅಲ್ಲ, ಈಗ ಸುಮ್ಮನೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿರ್ತೀವಲ್ಲ, ಅವಾಗ ಅವು ಸುಮ್ಮನೆ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಆ ಥರದಲ್ಲಿ ಒಂದು ಹುಟ್ಕೊಂಡಿದ್ದ ಪ್ರಶ್ನೆ ಏನಪ್ಪ ಅಂತಂದರೆ, UI ಉಪೇಂದ್ರ ಅವರೇ ಪ್ರೊಡ್ಯೂಸ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದರೆ ಸುಮ್ಮನೆ ಕಾಮನಾಗಿ ಬರೋ ಪ್ರಶ್ನೆನ ನಾನು ನಿಮ್ಮನ್ನು ಕೇಳ್ತಾ ಹೋಗ್ತಿದ್ದೀನಿ. ಇವರೇ ಪ್ರೊಡ್ಯೂಸ್ ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇಲ್ಲ, ಮಾಡ್ಬೋದಾಗಿತ್ತು, ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನೋಡಿ, ಈ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ ನಾನು. ನಾನೇ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದಿದ್ದಲ್ಲ. ಅದಾದಮೇಲೆ ಏನಾಯಿತು, KVN ಅವ್ರು ಫೋನ್ ಮಾಡಿದ್ರು. ಫಸ್ಟು ಸುಪ್ರೀತ್ ಆ್ಯಕ್ಚುಲಿ ಇದನ್ನು ಅನೌನ್ಸ್ ಮಾಡ್ತಿದ್ದಂಗೆ ಬಂದಿದ್ದು, ನಾವು ಮಾಡ್ತೀವಿ ಅಂತ. ನನಗನ್ನಿಸ್ತು ಒಂದು ರೀತಿ ನಾನು ಹಗುರ ಆಗ್ತೀನಿ, ಯಾಕಂದರೆ ಐ ಕ್ಯಾನ್ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆನ್ ಆ್ಯಕ್ಚುಲಿ ಏನೋ ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ. ಅಷ್ಟೊತ್ತಿಗೆ ಏನಾಯಿತು, ಆರ್ ಚಂದ್ರು ಬಂದರು, ನಾನು ಮಾಡ್ತೀನಿ ಈ ಸಿನಿಮಾನ ಅಂತ. ಆಮೇಲೆ ಆರ್ ಚಂದ್ರ ಜೊತೆ ಶ್ರೀಕಾಂತ್ ಬಂದರು, ಶ್ರೀಕಾಂತ್ ಜೊತೆ ನವೀನು ಇವರು ಬಂದರು, ಇಲ್ಲ ನಾವು ಮಾಡ್ತೀವಿ ಅಂತ. ನನಗೆ ಓಕೆ ಆ್ಯಕ್ಚುಲಿ, ಬಿಕಾಸ್ ಇಫ್ ಸಂಬಡಿ ಈಸ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ, ಸೊ ದಟ್ ಐ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್ ಅಂತ. ದಟ್ ಈಸ್ ದಿ ಓನ್ಲಿ ಸಿಂಪಲ್ ರೀಸನ್ ಅಷ್ಟೇ. ಸೊ ಹಂಗಾಯ್ತದೆ ಆ್ಯಕ್ಚುಲಿ. ನೀವು ಪ್ಲ್ಯಾನ್ ಮಾಡಿ ಮಾಡೋಕ್ಕಲ್ಲ. ಆ್ಯಂಡ್ ಐ ನೆವರ್ ಅಪ್ರೋಚ್ ಎನಿಬಡಿ ಆಲ್ಸೋ. ನಾನು ಇದುವರೆಗೂ ಯಾರನ್ನೂ ನೀವು ಸಿನಿಮಾ ಮಾಡಿ ಅಂತ ನಾನು ಇದುವರೆಗೂ ಫಸ್ಟ್ ಸಿನಿಮಾಯಿಂದನೇ ಅಪ್ರೋಚ್ ಮಾಡಿಲ್ಲ. ಆಗುತ್ತೆ, ಕೆಲವು ಸತಿ ಬರ್ತಾರೆ, ಕೆಲವು ಸತಿ ಇಲ್ಲಾಂದರೆ ನಾನೇ ಮಾಡ್ತೀನಿ, ಆ ಥರ ಅದು. ಸೊ ಬಂದರು ಅವರು, ಮಾಡೋಣ ಅಂತ. ನಾನು ಹೇಳಿದೆ, ನೋಡಿ ಈ ಥರ ಇದು ಹಿಂಗೆ ಮಾಡೋಣ ಅಂತ. ಅದಾದಮೇಲೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಗೊತ್ತಾಯಿತು, ಬಿಕಾಸ್ ಆಫ್ ಕಬ್ಜಾನ್ ಬಿಗ್ ಲೆವೆಲ್ ಮಾಡ್ತಿರಲ್ಲ. ಆಮೇಲೆ ಅದೊಂದು ಕಾನ್ಸೆಪ್ಟ್ ಬಂತಲ್ಲ. ಆಮೇಲೆ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು, ಅವ್ರೇನಂದರೆ ಈ ಕಾನ್ಸೆಪ್ಟ್ ಸರ್, ಇದನ್ನು ನಾವು ಇಷ್ಟಕ್ಕೆ ಮಾಡಬಾರ್ದು ಸರ್, ಇದನ್ನು ಸ್ವಲ್ಪ ದೊಡ್ಡದಾಗಿ ತೊಗೊಂಡೋಗ್ಬೇಕು, ನಾವು ಹೊರಗಡೆ ಇದು ಇಂಟರ್ನ್ಯಾಷನಲ್ ಮಾಡೋಕೆ. ಅವ್ರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮಾಡಬೇಕು ಅಂತ, ಸ್ಪ್ಯಾನಿಷು, ಚೈನೀಸ್, ಎಲ್ಲ ಮಾಡಬೇಕು ಅಂತ. ಅವ್ರಿಗೆ ಇನ್ನೂ ಐಡಿಯಾ ಇದೆ ಅದು. ಇವಾಗ ಸದ್ಯಕ್ಕೆ ನಮ್ಗೆ ಇವಾಗ ಇರೋದ್ರಲ್ಲಿ 5 ಲ್ಯಾಂಗ್ವೇಜ್ ಮುಗಿಸೋದೇ ಅಷ್ಟು ಇದಾಗಿದೆ. 5 ಲ್ಯಾಂಗ್ವೇಜ್, 5 ಪಿಕ್ಚರ್ ಮಾಡ್ದಂಗೆ ಇದು ಒಂದು ಸಿನಿಮಾ ಅಲ್ಲ, 5 ಸಿನಿಮಾ ಅಟ್ ಎ ಟೈಮ್ ಮಾಡ್ದಂಗೆ. ಸೊ ಆ ಥರ ಇಟ್ ಹ್ಯಾಪನ್ಸ್ ಅಷ್ಟೇ. ಇಟ್ ಈಸ್ ನಾಟ್ ನಥಿಂಗ್ ಈಸ್ ಇದು. ನಮಗೆ ಗೊತ್ತು ಇದೊಂದು ಒಳ್ಳೆ ಹೈ ಬಜೆಟ್ ಸಿನಿಮಾ ಅನ್ನೋಂಥದ್ದು. ಈ ನಿರ್ಮಾಪಕರ ನಂಬಿಕೆ, ಅಂದರೆ ದುಡ್ಡು ಹಾಕ್ತಾರಲ್ಲ ನಿರ್ಮಾಪಕರು, ಅವ್ರ ನಂಬಿಕೆ ಉಪೇಂದ್ರ ಅವ್ರ ಮೇಲೆ, ಕಥೆ ಮೇಲೆ ಅಂತ ಅಲ್ಲ. ಮೊದಲು ಕತೆ ಹೇಳಿನೇ ಓಕೆ ಮಾಡಿಸ್ತೀರಾ, ಅಥವಾ ಉಪೇಂದ್ರ ಅವರಲ್ಲ ಖಂಡಿತ ಚೆನ್ನಾಗಿ ಮಾಡ್ತಾರೆ ಅಂತ? ಅದನ್ನು ನೀವು ಅವ್ರನ್ನ ಕೇಳಬೇಕು, ನನ್ನ ಕೇಳೋದಲ್ಲ ಈ ಕ್ವಶನ್. ರಾಂಗ್ ಪರ್ಸನ್ನ ಕೇಳ್ತಾ ಇದ್ದೀರಾ. ಇದು ಸಿನಿಮಾ ಕಥೆಯ ನಂತರ ಓಕೆ ಆಗಿದ್ದು. ನೀವು ಫಸ್ಟ್ ಕಥೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆದ್ಮೇಲೆ ನಾನು ಕತೆ ಹೇಳಿ ಎಲ್ಲ ಮಾಡಿ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಪ್ರತಿಯೊಂದು ಆಗಬೇಕಾದ್ರೂ ಡಿಸ್ಕಸ್ ಮಾಡಿ, ಇದು ಹಿಂಗೆ ಹಂಗೆ ಅಂತ ಆ ಥರನೇ. ಸರ್, ನಾನು ಇಲ್ಲಿ ಬಂದಮೇಲೆ ನೋಡಿದೆ ಈ ಪೋಸ್ಟರ್ನ. ಅಲ್ಲಿ ಹೆಚ್ಚು ಹಿಸ್ಟ್ರಿ ಇನ್ ದ ಮೇಕಿಂಗ್, ಅಲ್ಲಿ ಹೆಚ್ಚಿಗೆ ಕಾಟ್ ಮಾಡಿದ್ದೀರಾ. ನಾನೆಲ್ಲ ಮಾಡಿರೋದು ನೋಡಿ, ಅದ್ರಲ್ಲಿ ಒಂದು ಕ್ರಿಯೇಟಿವಿಟಿ ಇದೆ. ಯಾರೋ ಮಾಡಿದ್ದಾರೆ. ಯಾರು ಇದು ಮಾಡಿರೋದು? ಹೆಚ್ಚಾಗಿ ಹೊಡೆದಾಕಿರೋದು ಯಾರದು? ನೀವಾ? ಅಲ್ಲ, ಇಲ್ಲಿ ಬಂದ್ಮೇಲೆ ನೋಡಿದೆ ನಾನು. ಅದು ಏನು ನಾನು ಅದೇನೇ ಇವಾಗ ನಾನೇ ನೋಡ್ತಿರೋದು ಅದನ್ನು ಇವಾಗಲೇ. ಹೌದಾ? ಓಕೆ ಸರ್, UI ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಎಲ್ಲರೂ ಒಂದಷ್ಟು ಜನ ಅಲ್ವೇ ಅಲ್ಲ, ಇಡೀ ಇಂಡಿಯಾ ಕಾಯ್ತಾ ಇದೆ UI ಸಿನಿಮಾ ನೋಡೋದಕ್ಕೆ. ಏನು ಹೇಳ್ತೀರಾ ಸರ್ ಫೈನಲ್? ನಾನೇನು ಹೇಳಲಿ, ನೀವು ಯಾವತ್ತು ಬನ್ನಿ ನೋಡಿ ಹಾಗೆಲ್ಲ ಹೇಳೋದು ತುಂಬ ಅಲ್ಲ. ಹಂಗಲ್ಲ, ನಮ್ಮ ಕೈಯಿಂದಾದಷ್ಟು ನಾವು ಒಂದಷ್ಟು ಮಾರ್ಕೆಟಿಂಗ್ ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ.
ಸೊ ಇಟ್ಸ್ ಆಲ್ ಅಪ್ ಟು ಯು ಪೀಪಲ್ ಆ್ಯಕ್ಚುಲಿ. ನಿಮಗೆ ಇಂಟ್ರೆಸ್ಟ್ ಬಂದು ನೀವು ಬರಬೇಕು ಆ್ಯಕ್ಚುಲಿ. ನಾವು ಹಿಂಗಿದೆ ಈ ಥರ ಮಾಡಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಎಗೈನ್ ಸಿನಿಮಾನೇ ಮತ್ತೆ ನಿಮ್ಮನ್ನು ಕರಿಬೇಕು, ಮತ್ತೆ ಸಿನಿಮಾನೇ ಕರಿಬೇಕು ನಿಮ್ಮನ್ನು, ಆ ಥರ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಇನ್ನೊಂದು ಪ್ರಶ್ನೆ ಕೇಳೋದು, ಈ ಬ್ಲ್ಯಾಕ್ ಟೀ ಶರ್ಟ್ ಅಬ್ಸರ್ವ್ ಮಾಡ್ತೀನಿ ನಾನು, ತುಂಬ ದಿನದಿಂದ ನೀವು ಬ್ಲ್ಯಾಕ್ ಮಾತ್ರ ವೇರ್ ಮಾಡ್ತಾ ಇದ್ದೀರಾ, ಯಾಕೆ? ಏನಾದರೂ ಎನಿ ಪರ್ಟಿಕ್ಯುಲರ್ ರೀಸನ್ ಅಂತ? ಹೇಳಿ ಅಬ್ಸರ್ವ್ ಮಾಡೋದಕ್ಕೆ. ಹೌದಾ? ಅಂದರೆ ನಾವು ಪ್ರಿಯಾಂಕಾ ಉಪೇಂದ್ರ ಅವ್ರ ಬರ್ಡೇಲೂ ಬ್ಲ್ಯಾಕ್, ಮೊನ್ನೆ ಮಂಗಳೂರು ಪ್ರೆಸ್ ಮೀಟ್ ಬ್ಲ್ಯಾಕ್ ಆ್ಯಂಡ್ ಬೆಂಗಳೂರು ಪ್ರೆಸ್ ಮೀಟ್ ಬ್ಲ್ಯಾಕ್, ಇವತ್ತು ಬ್ಲ್ಯಾಕ್. ಅಂದರೆ ನೀವು ಸ್ವಲ್ಪ ದಿನಗಳಿಂದ ಎಲ್ಲೆಲ್ಲಿ ಕಾಣಿಸ್ಕೊತಿದ್ದೀರಾ ಅಲ್ಲೆಲ್ಲ ಬ್ಲ್ಯಾಕಲ್ಲಿದ್ದೀರಾ, ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಏನಿಲ್ಲಮ್ಮ, ಈಸಿಯಾಗಿರುತ್ತೆ ಅಂತ ಅಷ್ಟೇ ಆ್ಯಕ್ಚುಲಿ. ಬಿಕಾಸ್ ಯಾಕೆ ಗೊತ್ತಾ, ಇಲ್ಲಾಂದರೆ ಇಷ್ಟೊತ್ತಿನ ನನ್ನ ಹತ್ರ 10 ಡ್ರೆಸ್ ಚೇಂಜ್ ಮಾಡಿಸ್ಬಿಡ್ತಿದ್ರಿ, ಏನು ಹೇಳಿ. ಆಮೇಲೆ ನನ್ನದು ಕ್ಯಾರೆಕ್ಟರ್ ಅದಲ್ಲ ಆ್ಯಕ್ಚುಲಿ. ನನಗೇನಂದರೆ ಯಾವುದೋ ಒಂದು ಪ್ರೋಗ್ರಾಮ್ ಹೋಗಿ ಈ ಥರ ಡ್ರೆಸ್ ಹಾಕಬೇಕು ಅನ್ನೋ ನಂಗೆ ಐಡಿಯಾ ಬರೋಲ್ಲ. ಒಂದು ಡ್ರೆಸ್ ಹಾಕೊಂಡು ಹೊರಗೆ ಬರ್ತಿದ್ದಂಗೆ ಒಬ್ರು ಕೇಳ್ತಾರೆ, ಸರ್ ಇದು ಮೊನ್ನೆ ಹಾಕಿದ್ರಿ ಸರ್ ನೀವು ಅಂತ, ಮತ್ತೆ ಬಿಚ್ಚೋದು, ಇನ್ನೊಂದು ಹಾಕ್ತೀನಿ, ಸರ್ ಇದು ಸೂಟ್ ಆಗೋಲ್ಲ ಆ ಪ್ರೋಗ್ರಾಮ್ಗೆ ಅಂತ. ನಮ್ಮ ಪ್ರಿಯಾ ಬರ್ತಾನೆ, ಇದು ಸರಿ ಇಲ್ಲ, ಇದು ಚೇಂಜ್ ಮಾಡು ಅಂತ. ಅದು ಏನಂದರೆ ಕೊನೆಗೆ ಡಿಸೈಡ್ ಆಗ್ಬಿಟ್ಟೆ ಆ್ಯಕ್ಚುಲಿ. ಸಿಂಪಲ್ಲಾಗಿ ಹಿಂಗೆ ಇದ್ಬಿಟ್ರೆ ಟ್ರಾವೆಲ್ ಮಾಡೋದು ನನಗೆ ಈಸಿ. ಇವಾಗ 4 ಟೀ ಶರ್ಟ್ 2 ಪ್ಯಾಂಟ್ ತೊಗೊಂಡು ಹೋದರೆ ಸಾಕು, ಅಕಸ್ಮಾತ್ ಇಲ್ವಾ ಅಲ್ಲೇ ಒಂದು ಪರ್ಚೇಸ್ ಮಾಡ್ಬಿಡ್ತೀನಿ ಬ್ಲ್ಯಾಕ್ ಟೀ ಶರ್ಟು. ಸೊ ಇದು ನೆಕ್ಸ್ಟ್ ಈ ಕ್ವಶನ್ ಕೇಳೋದು ಬಿಟ್ಬಿಡ್ತೀರ ನಾನು ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಇದೇ ಥರ ಕೂತ್ಕೊಂಡು ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ UI ಸಿನಿಮಾ ಬಗ್ಗೆ ರಿಯಲ್ ಸ್ಟಾರ್ ಉಪ್ಪಿ ಅವರು ತುಂಬ ವಿಷಯ ಏನು ಮಾತಾಡಿಲ್ಲ, ಅಲ್ಪ ಸ್ವಲ್ಪ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ರಿಲೀಸ್ ಆದಮೇಲೆ ನಮ್ಗೆ ಏನೇನು ಅರ್ಥ ಆಗಿಲ್ಲ ಅದೆಲ್ಲನೂ ಹೀಗೆ ಕೂತ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡೋಣ. ಡಿಸೆಂಬರ್ 20th ಸಿನಿಮಾ ಬರ್ತಿದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಮಯ ನ್ಯೂಸ್.